ಚಳಿಗಾಲದ ಎಫೆಕ್ಟ್ ನಾನ್ ವೆಜ್ ಪ್ರಿಯರಿಗೆ ಬಿಗ್ ಶಾಕ್. ₹1000 ಗಡಿಯತ್ತ ಮಟನ್ ದರ ಏರಿಕೆ ಆಗಿದೆ. ಇನ್ನು ನಾನ್ ವೆಜ್ ತಿನ್ಬೇಕಂದ್ರೆ ನೀವು ಯೋಚನೆ ಮಾಡಬೇಕು. ಚಳಿ ಹಿನ್ನೆಲೆ ಮಾಂಸಾಹಾರಕ್ಕೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಕೆಜಿ ಮಟನ್ ರೇಟ್ ₹900 ಏರಿಕೆ ಆಗಿದೆ. ಚಿಕನ್ನು ಮೊಟ್ಟೆ ದರ ಆಲ್ರೆಡಿ ಏರಿಕೆ ಆಗಿದೆ. ಬಳಿಕ ಮಟನ್ ರೇಟ್ ಕೂಡ ಈಗ ಹೆಚ್ಚಾಗ್ತಿದೆ. 1000 ಗಡಿಯತ್ತ ಮಟನ್ ದರ ಏರಿಕೆಯ ಸಾಧ್ಯತೆ ಇದೆ. ಕಳೆದೊಂದು ತಿಂಗಳಿನಿಂದ ಚಿಕನ್ ಮಟನ್ ದರ ಏರಿಕೆ ಆಗಿದೆ. ಚಳಿಗಾಲದ ಎಫೆಕ್ಟ್ ನಿಂದ ನಾನ್ ವೆಜ್ ಪ್ರಿಯರಿಗೆ ಬಿಗ್ ಶಾಕ್. ಚಳಿ ಜಾಸ್ತಿ ಇದೆ, ಹಾಗಾಗಿ ಹೋಗಿ ಸ್ವಲ್ಪ ಏನಾದ್ರು ನಾನ್ ವೆಜ್ ಮಾಡೋಣ ಮನೆಯಲ್ಲಿ ಅಂದ್ಬಿಟ್ಟು ನೀವೇನಾದ್ರು ಚಿಕನ್ನು ಮಟನ್ ತರ್ತೀರಾ ಅಂತಂದರೆ ರೇಟ್ ಬಹಳ ಜಾಸ್ತಿ ಆಗಿದೆ. ಸ್ವಲ್ಪ ದಿನಗಳಿಂದ ಮಟನ್ ರೇಟ್ ಒಂದು ₹700-750 ಆ ರೀತಿ ಇತ್ತು. ಈಗ ₹900, 1000 ಆಗೋ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಬಹಳ ಸ್ವಲ್ಪ ಈ ಒಂದು ದರ ಬಿಸಿ ತಟ್ಟುತ್ತೆ ಸಾಕಷ್ಟು ನಾನ್ ವೆಜ್ ಪ್ರಿಯರಿಗೆ. ಯಾಕೆಂದರೆ ₹900 ಕೊಟ್ಟು ಮಟನ್ ತಗೊಳ್ಬೇಕು ಅಂತಂದರೆ ಬಹಳ ಕಷ್ಟ ಆಗುತ್ತೆ. ಆಲ್ರೆಡಿ ಮೊಟ್ಟೆ ದರ ₹8 ಏರಿಕೆ ಆಗಿದೆ. ಮೊಟ್ಟೆಯನ್ನಂತೂ ಈಗ ಯಾರು ಅಷ್ಟಾಗಿ ಹೋಗಿ ಖರೀದಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಒಂದು ಕಡೆ ಕ್ಯಾನ್ಸರ್ ಬರುತ್ತೆ ಅಂತ ಕೂಡ ಕೆಲವೊಂದಿಷ್ಟು ವದಂತಿಗಳು ಕೂಡ ಹಬ್ಬಿತ್ತು. ಈ ಒಂದು ಮೊಟ್ಟೆ ತಿನ್ನೋದ್ರಿಂದ ಕ್ಯಾನ್ಸರ್ ಕಾರಕ, ಹಾಗಾಗಿ ಮೊಟ್ಟೆಯನ್ನು ತಿನ್ನಬಾರ್ದು ಅಂತ ಎಷ್ಟೋ ಜನ ಈ ಒಂದು ಮೊಟ್ಟೆಯನ್ನು ತಿನ್ನೋದನ್ನೇ ಬಿಟ್ಟಿದ್ರು. ಆದರೆ ಅದೆಲ್ಲವೂ ಕೂಡ ಸುಳ್ಳು ಮಾಹಿತಿ ಅಂತ ಆರೋಗ್ಯ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಇತ್ತೀಚೆಗೆ ಈ ಒಂದು ಚಿಕನ್ ಆಗಿರಬಹುದು, ಮಟನ್ ಆಗಿರಬಹುದು, ಮೊಟ್ಟೆ ಇದ್ಯಾವುದನ್ನು ಕೂಡ ಖರೀದಿ ಮಾಡಲಿಕ್ಕೆ ಯೋಚನೆ ಮಾಡಬೇಕು. ₹900-1000 ಆಗ್ತಾ ಇದೆ. ಈ ಒಂದು ಚಳಿಗಾಲದ ನಾವೇನಾದ್ರು ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದರೂ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತಂದರೆ ಮಟನ್ ದರ 1000 ಗಡಿ ದಾಟುತ್ತೆ. ಇದನ್ನು ಕೊಂಡ್ಕೊಳ್ಬೇಕು ಅಂತಂದರೆ ಏನು ಮಾಡಲಿಕ್ಕಾಗಲ್ಲ. ತಿನ್ನಲೇಬೇಕು ಅಂತಂದರೆ ಹೋಗಿ ₹1000 ಕೊಟ್ಟು ಕೊಂಡ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಈ ಒಂದು ದರ ಏರಿಕೆಯ ಬಿಸಿ ಮಾತ್ರ ನಾನ್ ವೆಜ್ ಪ್ರಿಯರಿಗೆ ತಟ್ಟುತ್ತೆ. ನೋಡಬೇಕಾಗತ್ತೆ. ಆದರೂ ಕೂಡ ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ, ಇವತ್ತು ಸಂಡೇ ಆಗಿರೋದ್ರಿಂದ ಸಾಕಷ್ಟು ಜನ ಕ್ಯೂ ನಿಂತಿರ್ತಾರೆ ಈ ಒಂದು ಮಟನ್ ಅಥವಾ ಚಿಕನ್ ಖರೀದಿ ಮಾಡಲಿಕ್ಕೆ.